ತಮ್ಮ ಪಕ್ಷದಲ್ಲಿದ್ದಂಥ ಜೊಲ್ಲೆ ಅವರನ್ನ ಜೊತೆಗೆ ಸೇರಿಸ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ವಿರುದ್ಧ ಇದ್ದರು, ಅವ್ರನ್ನೂ ಜೊತೆಗೆ ಕರ್ಕೊಂಡು ಈ ಎಲೆಕ್ಷನ್ನಿಗೆ ಬಂದರು ಜಾರಕಿಹೊಳಿ ಅವರು. ಹೌದು. ಅಂದರೆ ರಾಜಕಾರಣ ಅಂತ ಬಂದಾಗ ಹಿಂದಿನ ವಿರೋಧಗಳನ್ನೆಲ್ಲ ಮರೆತು ಬಿಡಬೇಕು, ನಿಮಗೆ ಯಾರ್ಯಾರು ಆಗಿ ಬರೋದಿಲ್ಲ ಅವ್ರನ್ನೆಲ್ಲ ಒಟ್ಟಿಗೆ ಕರ್ಕೋಬೇಕು. ಸಿಸ್ಟಮ್ ಅವ್ರದ್ದು ಜಾರಕಿಹೊಳಿ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ಒಂದು ರಾಜಕಾರಣ ಅಂದರೆ ಮೋಸದ ಹಗಲಿ ಮೋಸ ಮಾಡುವಂಥ ಒಂದು ರಾಜಕಾರಣ ಅಂದರೆ ಮೋಸ ಸರ್. ಹೌದು, ಎಬ್ಸಲ್ಯೂಟ್ಲಿ. ಅಂದರೆ ಕೆಲವೊಬ್ರು ಗೊತ್ತಿಲ್ಲಾರ್ದೆ ಮೋಸ ಮಾಡ್ತಿರ್ತಾರೆ. ಬಟ್ ಇವತ್ತು ಓಪನ್ ಆಗಿ ನಾನು ಮೊನ್ನೆ MP ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿತು. ಹೌದು, ಕೈ ತಪ್ಪಿದಂಥ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಸಿಕ್ತು. ಅವಾಗ ನಾನು ಮಾನಸಿಕವಾಗಿ ಒಂದು ಸ್ವಲ್ಪ ಕೂಗಿದೆ. ಯಾಕಂದರೆ ಎಲ್ಲ ಸರ್ವೆ ರಿಪೋರ್ಟ್ಗಳಲ್ಲಿ ಇವತ್ತು ದಿವಸ ರಮೇಶ್ ಕತ್ತಿಕೋಟೆ ಸರಿ ಆಗುತ್ತದೆ ಅನ್ನೋಂಥ ಸರ್ವೆ ರಿಪೋರ್ಟ್ಸ್ ಹೋಗಿದ್ದು ಹೈಕಮಾಂಡ್ಗೆ. ಓಕೆ. ಆದರೂ ಸಹಿತ ನನ್ನ ಕಡೆಗೆ ಮಾಡಿ ಅವ್ರಿಗೆ ಕೊಟ್ಟರು ಅನ್ನೋಂಥ ನೋವಿನ ಭಾವನೆ ಇವತ್ತು ಬೆಳಗಾವಿ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಇತ್ತು. ಕಳೆದ ಒಂದು ನೀವು ಅದಕ್ಕೆ ಅವ್ರ ವಿರುದ್ಧ ಮಾಡಿದ್ರಿ? ವಿರುದ್ಧ ಮಾಡಲಿಲ್ಲ ನಾನು. ಓಕೆ. ಅವ್ರು ಬಂದು ಪಾಪ 2 ಸಲ ನನಗೆ ಹೇಳಿದರು, ಇಲ್ಲ ತಾವು ಹೊರಗೆ ಬರಬೇಕು, ತಾವು ಹೇಳಬೇಕು ಕೇಳಬೇಕು ಅನ್ನೋಂಥ. ಮತ್ತು ನನಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಂದು ನನಗೆ ಹೇಳಿದರು. ಹೇಳಿದಾಗ ಸಹಿತ ನಾನು ಹೇಳಿದೆ, NT ಎನ್ಕರ್ಮೆನ್ಸಿ ಅಂದರೆ ಏನು ನಿಮ್ಗೆ ಗೊತ್ತಿದೆ ಏನ್ರಿ ಕೇಳಿದ್ ನಾನು. NT ಎನ್ಕರ್ಮೆನ್ಸಿ ಇದ್ದಾಗೂ ಸಹಿತ ತಾವು ಟಿಕೆಟ್ ತೊಗೊಂಡ್ಬಂದಿದ್ದೀರ, ಪಕ್ಷದ ಚಿಹ್ನೆ ನಿಮ್ಮ ಮುಂದಿದೆ, ಆದರೆ ಜನ ನಿಮ್ಮ ಹೆಸರು ನೋಡಿ ಅಲ್ಲಿ ನೀವು ಓಟ್ ಹಾಕೋದಿಲ್ಲ. ಓಕೆ. ಪಕ್ಷ ಬೇಕು ನಮಗೆ, ಆದರೆ ವ್ಯಕ್ತಿ ಬೇಡ ಅನ್ನೋಂಥ ನಿರ್ಣಯಕ್ಕೆ ಬಂದಿದ್ದಾರೆ. ಅದಕ್ಕೆ NT ಎನ್ಕರ್ಮೆನ್ಸಿ ಅಂತ ಅಂತಾರೆ. ಆದರೂ ನೀವು ಇಷ್ಟು ಮಾಡಿ ಟಿಕೆಟ್ ತೊಗೊಂಬಂದಿರಿ, ನೀವು ಸೋಲ್ತೀರಿ ನೀವು ಅಂತ ಹೇಳಿದ್ ನಾನು. ಇಲ್ಲ ನೀವು ಹೊರಗೆ ಬಂದರೆ ನಾನು ಗೆಲ್ತೀನಿ, ನೀವು ಹೊರಗೆ ಬರಬೇಕು ಅಂದರು. ಇಲ್ಲ ನಾ ಮಾನಸಿಕವಾಗಿ ಕೂಗಿದ್ದೀನಿ, ನಂಗೆ ಬರೋಕ್ಕಾಗಲ್ಲ ಅಂದೆ. ಆದ್ರೂ ಸಹಿತ ನಾನು ಮನೆಯಲ್ಲಿದ್ದೂ ಸಹಿತ ಹುಕ್ಕೇರಿ ಮತಕ್ಷೇತ್ರದಲ್ಲಿ 8,000 ಮತಗಳು ಲೀಡ್ ಆಗಿದೆ. ಓಕೆ. ಅಥಣಿ ಮತಕ್ಷೇತ್ರದಲ್ಲಿ 8,000 ಲೀಡ್ ಆಗಿದೆ. ಇವು 2 ಮತಕ್ಷೇತ್ರ ಬಿಟ್ಟರೆ ಬಾಕಿ ಕಡೆ ಎಲ್ಲೂ ಲೀಡ್ ಆಗಿಲ್ಲ. ಸ್ವತಃ ಅವ್ರ ಮತಕ್ಷೇತ್ರದಲ್ಲಿ 30,000 ಇವತ್ತು BJP ಹಿನ್ನಡೆ ಅನುಭವಿಸಿದೆ.